ತುರುವೇಕೆರೆ ತಾಲೂಕಿನ ಪತ್ರ ಬರಹಗಾರರ ಸಂಘ ಇಂದು ಪತ್ರಿಕಾಗೋಷ್ಠಿ ನಡೆಸಿದರು. ಕಾವೇರಿ ತಂತ್ರಾಂಶದ ಮೂಲಕ ಪೇಪರ್ಲೆಸ್ ಡಿಜಿಟಲ್ ನೋಂದಣಿ ಜಾರಿಗೆ ಬಂದಿದ್ದು, ಇದರಿಂದ ಸಾರ್ವಜನಿಕರ ಆಸ್ತಿ ದಾಖಲಾತಿಗೆ ಭದ್ರತೆ ಇಲ್ಲದಂತಾಗಿದೆ. ಅಲ್ಲದೆ ಆಸ್ತಿ ನೋಂದಣಿಯಾಗಿರುವ ಬಗ್ಗೆ ಯಾವುದೇ ಭೌತಿಕ ಪತ್ರಗಳನ್ನು ಖರೀದಿದಾರರಿಗೆ, ಪಕ್ಷಗಾರರಿಗೆ ನೀಡದೇ ಇರುವುದರಿಂದ ಹಾಗೂ ಡಿಜಿಟಲ್ ಲಾಕರ್ನಲ್ಲಿ ಸೇವ್ ಆಗುವುದರಿಂದ ಆಸ್ತಿ ಖರೀದಿದಾರನಿಗೆ ಯಾವುದೇ ನಿಖರವಾದ ಪತ್ರಗಳು, ದಾಖಲೆಗಳು ಸಿಗುವುದಿಲ್ಲ. ಹಾಗೂ ಆಸ್ತಿ ಖರೀದಿದಾರರಿಗೆ ಯಾವುದೇ ಪತ್ರಗಳು ಸಿಗದೇ ಇರುವುದರಿಂದ ಮುಂದೆ ಅವರ ವಾರಸುದಾರರಿಗೆ ಸಹ ಆಸ್ತಿ ಖರೀದಿಸಿರುವ ಬಗ್ಗೆ ಮಾಹಿತಿ ಇರುವುದಿಲ್ಲ. ಇಂತಹ ಸಂದರ್ಭಗಳಲ್ಲಿ ಆಸ್ತಿಗಳು ಕುಟುಂಬದ ವಾರಸುದಾರರಿಗೆ ಕೈತಪ್ಪಿ ಹೋಗುವ ಸಂಭವ ಹೆಚ್ಚಾಗಿ ಇರುತ್ತದೆ ಎಂದು ತುರುವೇಕೆರೆ ತಾಲೂಕಿನ ಪತ್ರ ಬರಹಗಾರರ ಸಂಘದ ಮುಖ್ಯಸ್ಥರಾದ ಜಿಲ್ಲಾ ಸಂಘಟನಾಕಾರ BN ಮಂಜುನಾಥ್ ರವರು ಪತ್ರಿಕಾಗೋಷ್ಠಿ ನಡೆಸಿದರು. ಕೂಡಲೇ ತಂತ್ರಾಂಶವನ್ನು ಬದಲುಗೊಳಿಸದಿದ್ದರೆ ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಉಗ್ರ ಹೋರಾಟ ನಡೆಸಲಾಗುವುದು ಎಂದು ಜಿಲ್ಲಾ ಸಂಘಟನಾಕಾರ BN ಮಂಜುನಾಥ್ ರವರು ಪತ್ರಿಕಾಗೋಷ್ಠಿ ನಡೆಸಿದರು. ಹಂತಗಳನ್ನು ಮಾಡಿಕೊಂಡಿದ್ದಾರೆ. ಅದು ಖರೀದಿದಾರರಾಗಿರ್ಬೋದು, ಪಕ್ಷಕಾರರಾಗಿರ್ಬೋದು, ಮತ್ತು ಸಾಕ್ಷಿದಾರರು, ಗುರುತಿಸುವವರು, ಈ 4 ಜನರಿಗೆ ಒಟ್ಟು ಪಕ್ಷಕಾರರು ಮತ್ತು ಖರೀದಿದಾರರಿಗೆ 3 ಸಲ ಅವರು OTP ಕೊಡಬೇಕಾಗುತ್ತೆ. ಗುರುತಿಸುವವರು ಮತ್ತು ಸಾಕ್ಷಿದಾರರು 2 ಸಲ OTP ಕೊಡುವಂಥ ವ್ಯವಸ್ಥೆನ ತಂದಿದ್ದಾರೆ. 1 ಸಲ OTP ತಗೊಂಡು ಮಾಡ್ತಕ್ಕಂಥ ವ್ಯವಸ್ಥೆನಲ್ಲೇ ಸುಮಾರು ಅಸ್ತವ್ಯಸ್ತಗಳಾಗ್ತಾ ಇದೆ. ಹಾಗಿರುವಾಗ 3 ಬಾರಿ ಒಬ್ಬ ವ್ಯಕ್ತಿ 3 ಬಾರಿ OTP ತಗೊಂಡು ಅದನ್ನು ಭೌತಿಕವಾಗಿ ಯಾವುದೇ ರೀತಿ ಸಹಿ ಇಲ್ಲದೆ ಆ ಪತ್ರ ನೋಂದಣಿ ಮಾಡ್ತಾ ಇರೋದು ತುಂಬ ಖಂಡನೀಯ. ಈ ವ್ಯವಸ್ಥೆಯಲ್ಲಿ ಈ ಡಿಜಿಟಲ್ ತಂತ್ರಾಂಶದಲ್ಲಿ ಮಾಡಿರ್ತಕ್ಕಂಥದ್ದು ಏನಿದೆ, ಹ್ಯಾಕರ್ಸ್ಗಳ ಹಾವಳಿ ಜಾಸ್ತಿ ಆಗುತ್ತೆ. ಈ ಹ್ಯಾಕರ್ಸ್ಗಳ ಹಾವಳಿನಲ್ಲಿ ಈ ಹಿಂದೆ ಸುಮಾರು ಅನುಭವಿಸಿದ್ದೀವಿ. ಇದೇ NIC ಅವರು, ಈಗ ಏನು ನಮ್ಮ ಕಾವೇರಿನಲ್ಲಿ NIC ಅವರು ಮಾಡಿರ್ತಕ್ಕಂಥ ತಂತ್ರಾಂಶನ ಏನು ಡೆವಲಪ್ ಮಾಡಿದ್ದಾರೆ, ಈ ಡೆವಲಪ್ ಮಾಡಿರೋ ಲೆಕ್ಕಾಚಾರದಲ್ಲೇ 2019ರಲ್ಲಿ ಈ ಟೆಂಡರ್ ಪ್ರಕ್ಯೂರ್ನಲ್ಲಿ ಶ್ರೀಕಿ ಅನ್ನೋ ಒಬ್ಬ ವ್ಯಕ್ತಿ, ಶ್ರೀಕೃಷ್ಣ ಅನ್ನೋ ಇದರಲ್ಲಿ ಶ್ರೀಕಿ ಅನ್ನೋ ಒಬ್ಬ ವ್ಯಕ್ತಿ 11,500 ಕೋಟಿ 11,500 ಕೋಟಿ ಇನ್ನು ಫೈನಾನ್ಷಿಯಲ್ ಆಸ್ಪೆಕ್ಟ್ಸಲ್ಲಿ ಅದನ್ನು ಡ್ರಾ ಮಾಡಿ ಮಿಸ್ಗೈಡ್ ಮಾಡಿದ್ದಾರೆ. ಈ ಥರ NICನಲ್ಲಿ ಡೆವಲಪ್ ಮಾಡಿರ್ತಕ್ಕಂಥದ್ದೇ ಈ ರೀತಿ ಆಗಿರುವಾಗ ಈ ಒಂದು ಲೆಕ್ಕಾಚಾರದಲ್ಲಿ ಅಂದರೆ ಒಬ್ಬ ಖರೀದಿದಾರ ಮತ್ತು ಮಾರಾಟಗಾರ ಇವರು ಇಷ್ಟು ಜನರು ಮಾಡಿರ್ತಕ್ಕಂಥ ಒಂದು ನೋಂದಣಿ, ಅವ್ರು ಲಕ್ಷಾಂತರ ರೂಪಾಯಿ ಬಂಡವಾಳ ತೊಡಗಿಸಿರ್ತಾರೆ. ಆ ಬಂಡವಾಳಕ್ಕೆ ಯಾವುದೇ ರೀತಿಯಲ್ಲಿ ಇದಿಲ್ಲ. ಹ್ಯಾಕರ್ಗಳು ಇಡೀ ಪೂರ್ತಿ ಫೈಲನ್ನೇ ಡಿಲೀಟ್ ಮಾಡಿದ್ರೆ ಅವನು ಕೊಟ್ಟಿರ್ತಕ್ಕಂಥವನು, ತಗೊಂಡಿರ್ತಕ್ಕಂಥವನು ಇದ್ರ ಬಗ್ಗೆ ಸಂಬಂಧಪಟ್ಟಂತೆ ಯಾವ ರೀತಿ ಅದನ್ನು ಕ್ರಮ ತಗೋಬೇಕು? ಇದನ್ನು ಮಾಡಿರ್ತಕ್ಕಂಥ ಲೆಕ್ಕಾಚಾರದಲ್ಲಿ ಒಬ್ಬ ಖರೀದಿದಾರನಿಗೆ ಭೌತಿಕವಾಗಿ ಒಂದು ಪತ್ರ ಅಂತ ಕೊಡೋದಿಲ್ಲ. ಮುಖ್ಯವಾದ ಪಾತ್ರ ಏನಪ್ಪ ಈ ಒಂದು ಲೆಕ್ಕಾಚಾರದಲ್ಲಿ ಅಂದರೆ ಬೇರೆ ಇನ್ನೇನು ಅಲ್ಲ. ನಾವು ಮುಂಚೆ ಏನು ಒರಿಜಿನಲ್ ಪತ್ರ ನಮ್ಮ ಕೈಗೆ ರಿಜಿಸ್ಟರ್ ಆದಮೇಲೆ ಒಂದು ಒರಿಜಿನಲ್ ಪತ್ರ ಅಂತ ಏನು ಬರ್ತಾ ಇತ್ತು, ಆ ಒಂದು ಒರಿಜಿನಲ್ ಪತ್ರ ಇವಾಗ ಪಕ್ಷಕಾರರಿಗೆ, ಖರೀದಿದಾರರಾಗಿರ್ಬೋದು ಅಥವಾ ಮಾರಾಟಗಾರರಾಗಿರ್ಬೋದು, ಯಾವುದೇ ಒಂದು ಪತ್ರಗಳನ್ನು ಒರಿಜಿನಲ್ ಅಂತ ಕೊಡ್ತಕ್ಕಂಥದ್ದು ಇಲ್ಲವೇ ಇಲ್ಲ. ಎಲ್ಲವನ್ನೂ ಕೂಡ ಡಿಜಿ ಲಾಕರ್ ಮುಖಾಂತರ ಅವರಲ್ಲಿ ಸೇಫ್ ಆಗಿರುತ್ತೆ. ಯಾರು ಅಪ್ಲೋಡ್ ಮಾಡಿರ್ತಾರೆ, ಆ ಅಪ್ಲೋಡ್ ಮಾಡಿರ್ತಕ್ಕಂಥ ವ್ಯಕ್ತಿ ಅವರ ಲಾಗಿನ್ಗೆ ಅದು ಬಂದು ಬೀಳುತ್ತೆ. ಅವ್ರಿಗೆ ಬೇಕು ಅಂದರೆ ಒಂದು ಪೇಪರ್ನ ಜೆರಾಕ್ಸ್ ಥರ ಒಂದು ಪ್ರಿಂಟ್ ತಗೊಂಡು ಇಟ್ಕೋಬೋದು. ಅಸಲಿ ಪತ್ರ ಅಂತಕ್ಕಂಥದ್ದು ಈ ಒಂದು ಪೇಪರ್ಲೆಸ್ ಅಂತಕ್ಕಂಥದ್ರಲ್ಲಿ ಇಲ್ಲವೇ ಇಲ್ಲ. ಇನ್ನೊಂದು ಪೇಪರ್ಲೆಸ್ ಇದರಲ್ಲಿ ಭಾರಿ ಇದು ಏನು ಹೇಳ್ತಕ್ಕಂಥದ್ದು ಬರಬೇಕಾಗುತ್ತೆ ಅಂತಂದರೆ ಬೇರೆ ಉದ್ದೇಶ ಏನಿಲ್ಲ. ಖರೀದಿದಾರ ಕೊಟ್ಟಿರ್ತಕ್ಕಂಥವನಾಗಿರ್ಬೋದು ಅಥವಾ ತಗೊಂಡಿರ್ತಕ್ಕಂಥವನಾಗಿರ್ಬೋದು, ಸಾಕ್ಷಿದಾರ ಆಗಿರ್ಬೋದು ಅಥವಾ ಗುರುತಿಸುವವನು, ಐಡೆಂಟಿಫೈಡ್ ಪರ್ಸನ್ ಯಾರಿದ್ದಾರೆ ಅವರಿರ್ಬೋದು, ಮತ್ತು ಪತ್ರ ಬರೀತಕ್ಕಂಥ ವ್ಯಕ್ತಿ ಆಗಿರ್ಬೋದು. ಇಲ್ಲಿ ಭೌತಿಕವಾಗಿ ಸಹಿ ಮಾಡೋದಕ್ಕೆ ಆಸ್ಪದನೆ ಕೊಟ್ಟಿಲ್ಲ. ವಿತೌಟ್ ಸಿಗ್ನೇಚರ್ ಪತ್ರ ರಿಜಿಸ್ಟರ್ ಆಗುತ್ತೆ. ಅದರೊಳಗೆ ಕಂಟೆಂಟನ್ನು ಏನು ಬೇಕಾದರೂ ಸೇರಿಸ್ಕೋಬೋದು ಮುಂದೆ. ಈ ಒಂದು ನಿಟ್ಟಿನಲ್ಲಿ ನಮಗೆ ಮಾಡಿರ್ತಕ್ಕಂಥ ಈ ಪೇಪರ್ಲೆಸ್ ಅಂತಕ್ಕಂಥದ್ದನ್ನ ಕರೆಯೋ ಬದಲು ನಾವು ಪೆನ್ಲೆಸ್ ಅಂತ ಕರೆಯೋದ್ರೆ ಭಾರಿ ಚೆನ್ನಾಗಿರುತ್ತೆ ಅಂತ ನನ್ನ ಲೆಕ್ಕ.
ಯಾಕೆಂದ್ರೆ ಪೇಪರ್ಲೆಸ್ ಅಂತಕ್ಕಂಥದ್ದು ಮಾಡಿರ್ತಾರೆ ಲೆಕ್ಕಾಚಾರದಲ್ಲಿ. ಇವರು ಪೇಪರ್ನ ಮತ್ತೆ ನಮಗೆ ಕಳಿಸಿರ್ತಾರೆ, ಅದನ್ನ ನಾವು ಪ್ರಿಂಟ್ಔಟ್ ತಗೋಬೇಕು ಅಂದ್ರೆ ಪೇಪರ್ಲೆಸ್ ಅನ್ನೋ ಮಾತು ಇಲ್ಲಿ ಬಂತು, ಇಲ್ಲವೇ ಇಲ್ಲ. ಈ ಒಂದು ದೃಷ್ಟಿನಲ್ಲಿ ಪ್ಲಸ್ ಅದ್ರ ಜೊತೆಗೆ ನಮ್ಮ ಪತ್ರ ಬರಹಗಾರರಿಗೆ ಯಾವುದೇ ರೀತಿ KYC ಆಗಲಿ ಅಥವಾ DSC ಮುಖಾಂತರ ನಾವು ಸೈನ್ ಮಾಡೋದಕ್ಕೆ ಅವಕಾಶನೇ ಕೊಟ್ಟಿಲ್ಲ. ಇದು ಮೇನ್. ಇಲ್ಲಿ ಪತ್ರ ಯಾರು ಬರೆದ್ರು, ಯಾರು ಪತ್ರ ಬರೀಲಿಲ್ಲ, ಇದು ಲೆಕ್ಕಾಚಾರ ಇಲ್ಲವೇ ಇಲ್ಲ. ಈ ಒಂದು ಸಾಫ್ಟ್ವೇರಲ್ಲಿ ಯಾರು ಪತ್ರ ಬರೆದಿದ್ದಾನೆ ಅನ್ನೋದಕ್ಕೆ ಒಂದು ಅವಕಾಶನೇ ಇಲ್ಲದೇ ಇರೋ ರೀತಿಯಲ್ಲಿ ಡೆವಲಪ್ ಮಾಡಿ ಇದನ್ನ ಹೊರತಂದಿದ್ದಾರೆ. ಇದನ್ನ ಖಂಡಿಸ್ತೀವಿ. ಅದ್ರ ಜೊತೆಗೆ ಏನಪ್ಪಾ ಅಂತಂದ್ರೆ ನಮ್ಮ ಪತ್ರ ಬರಹಗಾರರ ರಾಜ್ಯ ಒಕ್ಕೂಟದ ವತಿಯಿಂದ ಮುಂದಿನ ದಿನಗಳಲ್ಲಿ ಇದೇನಾದ್ರೂ ಸರಿಪಡಿಸ್ತಾರೆ ಹೋದಂತ ಪಕ್ಷದಲ್ಲಿ ನಮ್ಮ ಮುಂದಿನ ಹೋರಾಟನ ಫ್ರೀಡಂ ಪಾರ್ಕು, ಬೆಂಗಳೂರು ಚಲೋ, ವಿಧಾನಸೌಧ ಮುತ್ತಿಗೆ ಇವುಗಳ ಮುಖಾಂತರ ನಾವು 100% ಹಮ್ಮಿಕೊಂತೀವಿ. ರಾಜ್ಯ ಒಕ್ಕೂಟದ ಆದೇಶದ ಮೇರೆಗೆ ನಾವೆಲ್ಲರೂ ಉಗ್ರವಾದ ಹೋರಾಟನ ಮಾಡೇ ಮಾಡ್ತೀವಿ ಅಂತ ಹೇಳಿ ಈ ಮೂಲಕ ತಮಗೆ ಹೇಳಬೇಕು.